ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಅದು ಯಾವುದ್ರ ಬಗ್ಗೆ ಅಂತಂದರೆ, ನಾವು ಯಾವಾಗಲೂ ಆಲ್ಮೋಸ್ಟ್ ಅಲ್ಲಿ ಮೊಬೈಲ್ ಡೇಟಾನ ಆನಲ್ಲೇ ಇಟ್ಟಿರ್ತೀವಿ. ಅದರಿಂದ ನಮ್ಮ ಫೋನ್ಗೆ ಆಗಲಿ ಇಲ್ಲ ನಮಗೆ ಆಗಲಿ ಏನೇನು ಡಿಸ್ಅಡ್ವಾಂಟೇಜ್ ಇದೆ ಅನ್ನೋದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ. ಈ ವಿಡಿಯೋನ ಫುಲ್ಲು ನೋಡಿ, ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಇನ್ಫಾರ್ಮೇಷನ್ನ ನಾನು ನೀಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾವು ಮೊಬೈಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಡೇಟಾ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಆಲು ಈಗಿನ ಜನ್ರೇಷನ್ ಅವರಂತೂ ಮೊಬೈಲ್ ಡೇಟಾನ ಆನ್ ಮಾಡೇ ಇಟ್ಟಿರ್ತೀವಿ. ಯಾವುದೇ ಮೇಲ್ಸ್ ಆಗಲಿಲ್ಲ, ನಮ್ದು ಯಾವುದೇ ವಿಡಿಯೋ ಕಾಲ್ಸು ಅಥವಾ ಕಾನ್ಫರೆನ್ಸ್ ಕಾಲ್ಸು ಇಲ್ಲ ಮೀಟಿಂಗ್ಸ್ಗಳಿಗೆ ನಾವು ಸಡನ್ನಾಗಿ ರಿಪ್ಲೈ ಮಾಡೋದಕ್ಕೆ ಆಗಲಿ ರೆಸ್ಪಾನ್ಸ್ ಮಾಡೋದಕ್ಕೆ ಆಗಲಿ ನಾವು ಆನಲ್ಲಿ ಇಟ್ಟಿರ್ತೀವಿ. ಅದು ಬಿಟ್ಟರೆ ಆನ್ಲೈನ್ ಗೇಮ್ಸ್ ಆಗಿರ್ಬೋದು, ಆಡಿಯೋ ವಿಡಿಯೋ ಕಾಲ್ಸ್ ಆಗಿರ್ಬೋದು, ಶಾಪಿಂಗ್ಸು ಮತ್ತು ಆನ್ಲೈನು ಎಜುಕೇಷನ್ಸು ಆ ಥರ ಸುಮಾರು ಪ್ರೋಗ್ರಾಮ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಯಾವಾಗಲೂ ಡೇಟಾನ ಆನ್ ಮಾಡೇ ಇಟ್ಟಿರ್ತೀವಿ. ಅದರಿಂದ ನಮ್ಗೆ ಡೇಟಾ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಡೇಟಾನ ಆನ್ ಮಾಡಬೇಕು. ಅದು ಬಿಟ್ಟರೆ ಆಫ್ ಮಾಡೇ ಇಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ಫಸ್ಟ್ ಆಫ್ ಆಲ್ ನಾವು ಡೇಟಾನ ಆನ್ ಮಾಡೋದ್ರಿಂದ ಏನೇನು ಡಿಸ್ಅಡ್ವಾಂಟೇಜ್ ಅಂತಂದರೆ, ಮೊದಲಿಗೆ ನಮ್ಮದು ಬ್ಯಾಟ್ರಿ ಬೇಗನೆ ಖಾಲಿಯಾಗುತ್ತೆ. ಫೋನಲ್ಲಿರೋವಂಥ ಚಾರ್ಜರು ಆಲ್ಮೋಸ್ಟ್ ಅಲ್ಲಿ ಬೇಗನೆ ಖಾಲಿಯಾಗುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ. ನಾವೇನಾದರೂ ಡೇಟಾನ ಆನ್ ಮಾಡಿ ಇಟ್ಟಿದ್ದೀವಿ ದಿನವಿಡೀ ಅಂತಂದರೆ ನಮ್ಮದು ಬ್ಯಾಟ್ರಿ ಅದಾಗದೇ ನಾವೇನು ಯೂಸ್ ಮಾಡೋದೇ ಇಲ್ಲ ಫೋನ್ನ, ಓನ್ಲಿ ಡೇಟಾ ಮಾತ್ರ ಆನಲ್ಲಿ ಇರುತ್ತೆ ಅಷ್ಟೇ ನಮ್ಮ ಫೋನಲ್ಲಿ. ಅದು ಏನಕ್ಕೆ ಆ ಥರ ಆಗುತ್ತೆ ಅಂತಂದರೆ, ನಮ್ಮದು ಅಪ್ಲಿಕೇಶನ್ಗಳಿರುತ್ತಲ್ಲ ಅದು ಬ್ಯಾಕ್ಗ್ರೌಂಡಲ್ಲಿ ರನ್ನಿಂಗಲ್ಲಿರುತ್ತೆ ನಾವು ಡೇಟಾನ ಆನ್ ಮಾಡಿದ ತಕ್ಷಣವೇ. ಅದರಿಂದ ನಮ್ಮ ಬ್ಯಾಟ್ರಿ ಖಾಲಿ ಆಗುತ್ತೆ. ಅದು ಖಾಲಿಯಾಗಿದ ತಕ್ಷಣ ನಾವೇನು ಮಾಡ್ತೀವಿ, ಚಾರ್ಜರ್ ಖಾಲಿಯಾಗಿದೆ ಅಂತ ಅಂದ್ಬಿಟ್ಟು ನಾವು ಚಾರ್ಜರ್ನ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ನಮ್ಮದು ಫೋನು ಓವರ್ ಹೀಟ್ ಆಗುತ್ತೆ. ಅದರಿಂದ ಫೋನ್ಗೂ ಕೂಡ ಡ್ಯಾಮೇಜು ಮತ್ತು ಡಿವೈಸು ಕೂಡ ಡ್ಯಾಮೇಜ್ ಆಗುತ್ತೆ. ಇದರಿಂದ ಫೋನ್ಗೂ ಸಮಸ್ಯೆ ಆಗುತ್ತೆ. ಮತ್ತು ಅದಲ್ಲದೆ ನಮ್ಮದು ನೆಟ್ ಪ್ಯಾಕು ಕೂಡ ಬೇಗನೆ, ನಾವು ಇವಾಗ 1 ಮಂತ್ಗೆ ಹಾಕಿರ್ತೀವಿ ಇಲ್ಲ 3 ಮಂತ್ಸ್ಗೆ ನಾವು ನೆಟ್ ಪ್ಯಾಕ್ನ ಹಾಕ್ಸ್ಕೊಂಡಿರ್ತೀವಿ. ಅದು ನಮ್ಮದು ಟೈಮ್ ಪೀರಿಯಡ್ಗಿಂತ ಮುಂಚೆನೇ ಬೇಗನೆ ಖಾಲಿ ಆಗಿಬಿಡುತ್ತೆ. ಅದರಿಂದ ನಮಗೆ ಎಕ್ಸ್ಟ್ರಾ ಅಡಿಷ್ನಲ್ ಚಾರ್ಜಸ್ಸು ಕೂಡ ನಮಗೆ ಅಪ್ಲೈ ಆಗುತ್ತೆ. ನಮ್ಗೆ ಡೇಟಾ ಬೇಕೇ ಬೇಕು ನಾವು ಯೂಸ್ ಮಾಡೋದಕ್ಕೆ. ಪ್ರತಿದಿನ ಯಾರೆಲ್ಲ ಕೆಲ್ಸಕ್ಕೆ ಹೋಗಲಿ ಬಿಡಲಿ ಡೇಟಾ ಅಂತೂ ನಾವು ಯೂಸ್ ಮಾಡೇ ಮಾಡ್ತೀವಿ. ಅದರಿಂದ ನಾವು ಅಡಿಷ್ನಲ್ ಆಗಿ ನಾವು ಮತ್ತೆ ಪ್ಯಾಕ್ನ ಹಾಕ್ಸ್ಕೋಬೇಕಾಗುತ್ತೆ. ಇದು ಕೂಡ ನಮಗೆ ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅದನ್ನು ಬಿಟ್ಟು ನಮಗೆ ಯಾವುದೇ ರೀತಿ ಸೇಫ್ಟಿ ಅಂತ ಏನೂ ಇರೋಲ್ಲ. ನಾವು ಡೇಟಾನ ಆನ್ ಮಾಡಿ ಇಡ್ತೀವಿ ಅಂತಂದರೆ ಅದರಿಂದ ಸುಮಾರು ವೈರಸ್ಗಳು, ಹ್ಯಾಕರ್ಸ್ಗಳಿಗೆ ಅದು ಅಡ್ವಾಂಟೇಜ್ ಆಗುತ್ತೆ. ನಮ್ಮ ಫೋನಲ್ಲಿ ಸುಲಭವಾಗಿ ಅವರು ಈಸಿಯಾಗಿ ಆರಾಮಾಗಿ ಹ್ಯಾಕ್ ಮಾಡ್ಬೋದು. ನಮ್ಮದು ಫೋನಲ್ಲಿರೋವಂಥ ಯಾವುದೇ ರೀತಿ ಅಪ್ಲಿಕೇಶನ್ಸಲ್ಲಿರೋ ಡೇಟಾಗಳನ್ನ ಇನ್ಯಾವುದಾದ್ರು ಬೇರೆ ರೀತಿ ಏನಾದರೂ ಅವ್ರಿಗೆ ಲಾಭಕ್ಕೆ ಅವರು ಯೂಸ್ ಮಾಡ್ಕೋಬೋದು. ಇನ್ನು ಅದು ಬಿಟ್ಟರೆ ಲೊಕೇಶನ್ನು ಕೂಡ ಇಲ್ಲಿ ಹ್ಯಾಕ್ ಮಾಡ್ಬೋದು. ಅದು ನಮ್ಮದು ಲೊಕೇಶನ್ಸ್ ಅಂದರೆ ಮೊಬೈಲ್ ಡೇಟಾ ಯಾವಾಗಲೂ ಆನಲ್ಲಿ ಇರೋದ್ರಿಂದ ಅವರು ನಮ್ಮದು ಲೊಕೇಶನ್ನು ಮತ್ತು ನಮ್ಮದು ಪರ್ಸ್ನಲ್ ಡೇಟಾನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಕಿರಿಕಿರಿ ಅನಿಸುತ್ತೆ, ನಾವಿಲ್ಲ ಯಾವ್ದಾದ್ರು ಒಂದು ವರ್ಕಲ್ಲಿ ಬ್ಯುಸಿಯಾಗಿರ್ತೀವಿ, ನಾವೆಲ್ಲರೂ ಬೇರೆ ಕಡೆ ಹೋಗಿರ್ತೀವಿ ಅಂದರೆ ಅದರಲ್ಲಿ ಬರೋವಂಥ ನೋಟಿಫಿಕೇಷನ್ಗಳಾಗಿರ್ಬೋದು, ಮೆಸೇಜ್ಗಳಾಗಿರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾ ನೋಟಿಫಿಕೇಷನಿಂದ ತುಂಬ ಹಿಂಸೆ ಆಗುತ್ತೆ ನಮಗೆ. ನಮ್ಮ ಮೇಲೆ ನಮಗೆ ಪರಿಣಾಮ ಬೀರುತ್ತೆ ಅದು ನೆಟ್ನ ಆನಲ್ಲಿ ಬಿಡೋದ್ರಿಂದ. ಇದಲ್ದೇ ಫಿಸಿಕಲ್ ಮತ್ತು ಮೆಂಟಲ್ ಎರಡಕ್ಕೂ ಕೂಡ ತೊಂದರೆ ಆಗುತ್ತೆ ಮತ್ತು ಇನ್ಕ್ರೀಸ್ ಆಗುತ್ತೆ ಆ್ಯಂಗ್ಸೈಟಿ ಮತ್ತು ರೇಡಿಯೇಷನ್ಗಳಿಂದ ತುಂಬ ಅಂದರೆ ತುಂಬಾ ನಮಗೆ ಸಮಸ್ಯೆ ಉಂಟಾಗುತ್ತೆ. ಅದು ನಮಗೆ ಗೊತ್ತಾಗಲ್ಲ ನಮ್ಮ ಹೆಲ್ತ್ ಬಗ್ಗೆ. ಅಷ್ಟು ನಾವು ಒಳೊಳಗೇ ಹಿಂಸೆನ ಪಡ್ತಾ ಇರ್ತೀವಿ. ಇದರಿಂದ ನಾವು ಜಾಸ್ತಿ ಸ್ಕ್ರೀನ್ನ ನಾವು ಯೂಸ್ ಮಾಡೋದ್ರಿಂದ ಕಣ್ಣಿಗೆ ತುಂಬಾ ಸ್ಟ್ರೈನ್ ಆಗುತ್ತೆ, ನೆಕ್ ಪೈನ್ ಬರುತ್ತೆ, ಬ್ಯಾಕ್ ಪೈನ್ ಬರುತ್ತೆ ಮತ್ತು ನಮಗೆ ಗೊತ್ತಿಲ್ಲದೇ ನಾವು ಡಿಪ್ರೆಷನ್ಗೂ ಹೋಗ್ಬೋದು. ಮತ್ತು ನಮಗೆ ಒಂಟಿತನ ಅನ್ನೋದು ತುಂಬಾ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಲ್ದೇ ನಮ್ಮ ಮೂಡು ಒಂದು ಟೈಮ್ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲ್ಲ ನಮ್ಮನ್ನು ನಾವು. ಆ ರೀತಿ ನಾವು ಆಗೋಗ್ಬಿಟ್ಟಿರ್ತೀವಿ. ಅಷ್ಟು ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಮೊಬೈಲ್ಗೆ. ಅದರಿಂದ ಆಲ್ಮೋಸ್ಟ್ ಆಲು ಮತ್ತು ನಮಗೆ ನಿದ್ದೆನೂ ಮಾಡೋಕ್ಕಾಗ್ತಾ ಇರಲ್ಲ ಸರಿಗೆ. ತುಂಬಾ ಯೋಚನೆಗಳೆಲ್ಲ ತಲೆಗೆ ಬರ್ತಾ ಇರ್ತವೆ. ಅದರಿಂದ ನಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಡೇಟಾನ ಆನ್ ಮಾಡಿ ನಾವು ಯೂಸ್ ಮಾಡ್ಬೋದು ಹೊರ್ತು ಯಾವಾಗಲೂ ಆನಲ್ಲೇ ಇಟ್ಟಿರೋದು, ಫೋನ್ ಜಾಸ್ತಿ ಯೂಸ್ ಮಾಡ್ತಾ ಇರೋದು ಇದರಿಂದ ತುಂಬಾ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಫೋನ್ಗೂ ಅಷ್ಟೇ. ಅದು ಬಿಟ್ಟು ನಮಗೂ ಕೂಡ ನಾವೇ ನಾವು ಸಮಸ್ಯೆನ ತಂದು ಇಟ್ಕೊಂಡಂಗೆ ಆಗುತ್ತೆ. ಅದರಿಂದ ಈ ಇನ್ಫಾರ್ಮೇಷನ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.